ಮಧುಗಿರಿಯ ಶಾಸಕ ಸಚಿವ ಕೆಎನ್ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟಂತಹ ವಿಚಾರವಾಗಿ ರಾಜಣ್ಣ ಅವರನ್ನ ವಜಾ ಮಾಡಿದಂಥ ವಿಚಾರವಾಗಿ ಬೆಂಬಲಿಗರ ಆಕ್ರೋಶ ಹೆಚ್ಚಾಗ್ತಾ ಇದೆ. ತುಮಕೂರಿನಲ್ಲಿ ರಾಜಣ್ಣ ಅಭಿಮಾನಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಬಿಜಿಎಸ್ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ಕೂಡ ರ್ಯಾಲಿ ನಡೆಸ್ತಾ ಇದ್ದಾರೆ. ಸಚಿವ ರಾಜಣ್ಣ ಅವರ ಕೈ ಬಿಟ್ಟಂಥ ವಿಚಾರ, ರಾಜಣ್ಣ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಎಂದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ರಾಜಣ್ಣನನ್ನು ಪುನಃ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ನಿನ್ನೆ ಮಧುಗಿರಿ, ಇಂದು ತುಮಕೂರು ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಾಜಿ ಸಚಿವರು ಸಂಪುಟದಿಂದ ರಾಜಣ್ಣ ಅವರನ್ನ ವಜಾ ಮಾಡಿದಂಥ ವಿಚಾರವಾಗಿ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ತುಮಕೂರಿನಲ್ಲಿ ರಾಜಣ್ಣ ಅಭಿಮಾನಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಆಗ್ತಾ ಇದೆ. ಬಿಜಿಎಸ್ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ಕೂಡ ರ್ಯಾಲಿ ನಡೀತಾ ಇದೆ. ಶಾಸಕ ರಾಜಣ್ಣ ಅವರ ಬೆಂಬಲಿಗರು ಇವರ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಾಜಿ ಸಚಿವರು ಕೆಎನ್ ರಾಜಣ್ಣ ಸದ್ಯಕ್ಕೆ ಶಾಸಕರಷ್ಟೇ. ಯಾಕೆಂತ ಹೇಳಿದ್ರೆ ಮೊನ್ನೆಯಷ್ಟೇ ಇವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಲಾಯಿತು, ಕೈ ಬಿಡಲಾಯಿತು. ಇದೇ ವಿಚಾರವಾಗಿ ಇದರ ಹಿಂದೆ ಒಂದಷ್ಟು ಷಡ್ಯಂತ್ರ ನಡೀತಾ ಇದೆ. ಅವರ ಅಭಿಮಾನಿಗಳು, ಬೆಂಬಲಿಗರು, ಯಾಕೆಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ರಾಜಣ್ಣ ಅವರು ಒಂದಲ್ಲ ಒಂದು ವಿಚಾರವಾಗಿ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದ್ರು. ಅವರು ಕೊಡುವಂಥ ಹೇಳಿಕೆಗಳಿರಬಹುದು, ಅದು ಪರ್ಟಿಕ್ಯುಲರ್ಲಿ ರಾಜ್ಯದ ನಾಯಕರು, ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ವಿಚಾರವಾಗಿ. ಹೀಗಾಗಿ ಇತ್ತೀಚೆಗೆ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಂತಹ ಪ್ರತಿಭಟನೆ ವಿಚಾರವಾಗಿ ಕೂಡ ಬಹಳ ಹಗುರವಾಗಿ ಮಾತನಾಡಿದ್ರು, ಅದನ್ನು ವಿರೋಧ ಮಾಡುವಂಥ ಮಾತುಗಳಾಡಿದ್ರು ಅನ್ನುವಂಥ ಕಾರಣಕ್ಕೆ ಮೊನ್ನೆಯಷ್ಟೇ ಇವರನ್ನು ಕ್ಯಾಬಿನೆಟ್ನಿಂದ ಕೈ ಬಿಡಲಾಯಿತು. ಇದರ ಹಿಂದೆ ಯಾರದ್ದೋ ಒಬ್ಬರು ನಾಯಕರ ಕೈವಾಡ ಇದೆ, ಅವರನ್ನು ಮತ್ತೆ ವಾಪಸ್ ಕರೆದುಕೊಳ್ಳಿ ಸಚಿವ ಸಂಪುಟಕ್ಕೆ ಅನ್ನುವಂಥ ರೀತಿಯಲ್ಲಿ ಅವರ ಬೆಂಬಲಿಗರು ನಿನ್ನೆ ಮಧುಗಿರಿಯಲ್ಲಾಯಿತು. ಅವರದ್ದೇ ಸ್ವಕ್ಷೇತ್ರ ಮಧುಗಿರಿಯ ಶಾಸಕರು ಕೆಎನ್ ರಾಜಣ್ಣ, ಮತ್ತು ಇವತ್ತು ತುಮಕೂರಿನಲ್ಲಿ ನಡೀತಾ ಇರುವಂಥದ್ದು ಪ್ರತಿಭಟನೆ. ತಾವು ನೋಡ್ತಾ ಇರ್ಬೋದು ವಿಜುವಲ್ಸ್ನಲ್ಲಿ. ಅವರ ಬೆಂಬಲಿಗರು ಟೈರನ್ನು ಸುಡುವ ಮುಖೇನ ಪ್ರತಿಭಟನೆ, ರ್ಯಾಲಿ ಎಲ್ಲವನ್ನೂ ಕೂಡ, ಮತ್ತು ಹೆಚ್ಚಾಗಿ ಆಕ್ರೋಶ ಭರಿತರಾಗಿದ್ದಾರೆ ಅವರ ಬೆಂಬಲಿಗರು. ಅವರ ನಾಯಕನನ್ನು ಈ ರೀತಿಯಾಗಿ ಸಚಿವ ಸಂಪುಟದಿಂದ ಕೈಬಿಟ್ಟಂತಹ ವಿಚಾರವಾಗಿ, ಜೊತೆಗೆ ಪುನಃ ಮರಳಿ ಅವರನ್ನು ಕರೆದುಕೊಳ್ಳಬೇಕು, ಒಳ್ಳೆಯ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜಣ್ಣ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ.